ಬೆಳಗ್ಗೆ ನಾನು ಹಲ್ಲು ಉಜ್ಬೇಕಾದ್ರೆ ನಾ ಏನಾದ್ರು ಒಂದು ಸೈಡ್ಗೆ ಒಂದು ಆಧಾರ ಇಟ್ಕೊಂಡು ಹಲ್ಲು ಉಜ್ಬೇಕಾಯ್ತು. ಆ ಪೊಸಿಷನ್ ಇಲ್ಲದ ನನ್ನ ಆರೋಗ್ಯ ಸಮಸ್ಯೆ ಭಾರಿ ಕ್ಲಿಯರ್ ಆಯಿತು. ಕೊಟ್ಟು ಮನೆ ಸೇವೆ ಬಗ್ಗೆ ಅದಿತ್ತು, ಇವಾಗ ಪರವಾಗಿಲ್ಲ. ಹೆಲ್ತ್ ತುಂಬಾ ಚೆನ್ನಾಗಿದೆ. ಅಮೌಂಟ್ ಎಲ್ಲ ಬೇರೆ ಕಡೆ ಕೊಟ್ಬಿಟ್ಟು ಸಿಕ್ಕಾಗ್ತಿದೆ. ಅದಕ್ಕೋಸ್ಕರ ಅದಕ್ಕೆ ಕಟ್ಟಿದ್ದೀನಿ. ಇವಾಗ ಅದೂನು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭದ್ರಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವು. ಪ್ರಿಯ ವೀಕ್ಷಕರೇ, ನಮ್ಮ ವಾಹಿನಿಗೆ ನಿಮಗೆ ಸ್ವಾಗತ ಕೋರುತ್ತಾ ಕರ್ನಾಟಕದಲ್ಲಿರುವ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರವೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಕೋಲಾರ ಹೆದ್ದಾರಿಯಲ್ಲಿ ಬರುವ ತಾವರೆಕೆರೆ ಹತ್ತಿರ ಕಾಳಪ್ಪನಹಳ್ಳಿ ಎಂಬ ಗ್ರಾಮದಲ್ಲಿ. ಬೆಂಗಳೂರಿನಿಂದ ಸರಿಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಹೊಸಕೋಟೆಯಿಂದ 21 ಕಿಲೋಮೀಟರ್ ದೂರದಲ್ಲಿದೆ ಈ ಪುಣ್ಯಕ್ಷೇತ್ರ ಶ್ರೀ ಭದ್ರಕಾಳಿ ಪುಣ್ಯಕ್ಷೇತ್ರ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಎಲ್ಲಿಂದ ಬಂದಿದ್ದೀರಾ? ಸರ್ ದಾವಣಗೆರೆಯಿಂದ. ಹೌದಾ, ಎಷ್ಟನೇ ವಾರ ಸರ್ ಇದು? ಸರ್ ಇದು ನಾನೀಗ 15ನೇ ಸಲ ಬರ್ತಾ ಇರೋದು. ಓಕೆ. ನಾನು ಫಸ್ಟ್ನೇ ಸಲ ಬಂದಾಗಲೇ ಅಮ್ಮಂದು ನನಗೆ ಭಾಳ ಇದಾಯಿತು, ಮೈಯೆಲ್ಲ ವೈಬ್ರೇಷನ್ ಆಯಿತು ದೇವಸ್ಥಾನಕ್ಕೆ ಬಂದಾಗ. ಆಮೇಲೆ ಅಲ್ಲಿಂದ ನನಗೆ ಮನಃಶಾಂತಿ, ನೆಮ್ಮದಿ ಮತ್ತು ನನ್ನ ದುಡಿಮೆ ಎಲ್ಲ ರೀತಿಯಿಂದಲೂ ಭಾಳ ಚೆನ್ನಾಗಿ ಆಗ್ತಾ ಇದೆ. ಅದಕ್ಕೆ ನಾನು ಈ ಸಲ ಏನು ಮಾಡಿದೆ, ಅಭಿಷೇಕ ಕೊಟ್ಟು ಅಭಿಷೇಕ. ಏನು ಸಮಸ್ಯೆ ಇತ್ತು ಸರ್? ಸರ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಆಮೇಲೆ ಆರೋಗ್ಯ ಸಮಸ್ಯೆ ಇತ್ತು, ಆರೋಗ್ಯ ಕ್ಲಿಯರ್ ಆಯಿತು. ಓಕೆ. ನಂದು ಎಡಗಡೆ ಕಾಲು, ಚಪ್ಪೆ ಮತ್ತು ಈ ಸೈಡ್ ಪೂರ ಜವು ಬಂದು ನಿಲ್ಲಕ್ಕಾಗ್ತಿರಲ್ಲ ನಾನು. ಓಕೆ. ಇಲ್ಲಿ ಈಗ ನಾನು 3 ಸಲ ನೀರು ಹಾಕ್ಸಿದ್ದೀನಿ. ಇಷ್ಟು ಸಲ ಬಂದಿರೋದ್ರಿಂದ ಈಗ ನಾನು 3ನೇ ಸಲಕ್ಕೆ ಆರೋಗ್ಯ ಬಗ್ಗೆ ಕಟ್ಟಿದ್ದೇನೆ. ಇದು 50 ಆರೋಗ್ಯದ ಬಗ್ಗೆ ಮುಗಿತು. ಓಕೆ. ಅಲ್ಲಿಂದ ಈಗ ನಂದು ಕ್ಲಿಯರಿಟಿ ಇದೆ, ಏನು ಸಮಸ್ಯೆ ಇಲ್ಲ. ಬೆಳಗ್ಗೆ ನಾನು ಹಲ್ಲು ಉಜ್ಬೇಕಾದ್ರೆ ನಾ ಏನಾದ್ರು ಒಂದು ಸೈಡ್ಗೆ ಒಂದು ಆಧಾರ ಇಟ್ಕೊಂಡು ಹಲ್ಲು ಉಜ್ಬೇಕಾಯ್ತು. ಆ ಪೊಸಿಷನ್ ಇಲ್ಲದ ನನ್ನ ಆರೋಗ್ಯ ಸಮಸ್ಯೆ ಭಾರಿ ಕ್ಲಿಯರ್ ಆಯಿತು. ಆಮೇಲೆ ಮನಸ್ಸಿಗೆ ನೆಮ್ಮದಿ ಇದೆ. ಮನೆಯಲ್ಲಿ ಬಹಳ ಸಮೃದ್ಧಿಯಾಗಿ ನಾವೆಲ್ಲರೂ ಚೆನ್ನಾಗಿದ್ದೀವಿ. ಬಿಸಿನೆಸ್ ಕೂಡ ನಮ್ಮ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ. ಅಭಿಷೇಕ ಅದಕ್ಕಾಗಿ ಕೊಟ್ಟಿದ್ದೀರಾ ನೀವು? ಇಲ್ಲ, ನನಗೆ ಎಲ್ಲಾ ರೀತಿಯಿಂದ ಅನುಕೂಲ ಆಗಿದೆ ಅಂತ ನಾನು ಕೊಟ್ಟೆ. ಅಭಿಷೇಕ ಕೊಟ್ಟಿದ್ದೀರಾ? ಓಕೆ ಓಕೆ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಸರ್? ಸರ್ ನಾನು ಬಂದವರಿಗೆ ಎಲ್ಲರಿಗೂ ಅದನ್ನೇ ಹೇಳೋದು, ಬಂದು ಬಹಳ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ 9 ದೇವರುಗಳಿದಾವೆ. 9 ದೇವರುಗಳನ್ನು ಕೂಡ ಅಷ್ಟೇ ಪೂಜೆ ಪುನಸ್ಕಾರ ನಡೀತಾ ಇದೆ. ಒಟ್ಟು ನಂಬಿಕೆ ಇರ್ಬೇಕು ಇಲ್ಲಿ. ಸರ್ ತಾಯಿಗೆ ಅಭಿಷೇಕ ಮಾಡಿದ್ರು 2 ಅವರಿಂದ 3 ಅವರ್ ಮಾಡಬಹುದು. ಹೆಂಗ್ ಫೀಲ್ ಆಯ್ತು ಸರ್? ಸರ್ ನನಗೆ ಅಲ್ಲಿ ಅಭಿಷೇಕ ಕುಂತಾಗ ನಾನು ಚಕ್ಲಕ್ಕೆ ಕೂರೋದು 5 ನಿಮಿಷ ಕೂರಕ್ ಆಗ್ತಿದ್ದಿಲ್ಲ ಅಂತ ನಾನು ಎಷ್ಟು 1.5 ತಾಸು ಕುಂತಿದ್ದೆ. ನನಗೇನು ಅನ್ಸೇ ಅಲ್ಲ. ಅಭಿಷೇಕ ಬಹಳ ಚಂದ, ಬಹಳ ಚೆನ್ನಾಗಿ ಮಾಡ್ತಾರೆ. ಈ ಪೂಜೆ ನಾನು ಎಲ್ಲಿ ನೋಡಿಲ್ಲ, ಇಷ್ಟು ಕ್ಲಿಯರಿಟಿ, ಇಷ್ಟು ನಮೂನಿ ಅನ್ನದಾನ್ಯದ್ದು ಅಭಿಷೇಕಗಳು ಮಾಡೋದು ಸುಲಭ ಇಲ್ಲ, ಯಾರು ಮಾಡಲ್ಲ. ಇಲ್ಲಿ ನಡೀತಾ ಇದೆ, ಅದೆಲ್ಲ ಬಹಳ ಖುಷಿ ಆಯ್ತು. ಧನ್ಯವಾದ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಮಾ ಎಲ್ಲಿಂದ ಬಂದಿದ್ದೀರಾ? ನಾನು ಬೆಂಗಳೂರಿಂದ ಬಂದಿದ್ದೀನಿ ಸರ್. ಬ್ಯಾಂಗ್ಳೂರಿಂದ ಬಂದಿದ್ದೀರಾ? ಈ ಸನ್ನಿಧಾನ ಇಲ್ಲಿದೆ ಅಂತ ಹೆಂಗ್ ಗೊತ್ತಾಯ್ತಮ್ಮ? ಯೂಟ್ಯೂಬಿಂದ ನೋಡಿದ್ದೆ ಸರ್. ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದೀರಾ? ಎಷ್ಟನೇ ವಾರ? 5ನೇ ವಾರ. ಹೌದಾ, ಏನು ಸಮಸ್ಯೆ ಇತ್ತಮ್ಮ? ಸ್ವಲ್ಪ ಅದು ಕೊಟ್ಟು ಕಿಚ್ಚಲು ಏನು ಸಮಸ್ಯೆ ಇತ್ತು? ಕೊಟ್ಟು ಮನೆ ಸೇವೆ ಬಗ್ಗೆ ಅದಿತ್ತು, ಇವಾಗ ಪರವಾಗಿಲ್ಲ. ಒಳ್ಳೆ ಇದು ಇದೆ. ಹೌದಾ, 5 ವಾರದಿಂದ ಬರ್ತಾ ಇದ್ದೀನಿ. ಬರೋದು ಭಕ್ತಾದಿಗಳಿಗೆ ಏನು ಹೇಳ್ತೀರಮ್ಮ ನೀವು? ತುಂಬಾ ಒಳ್ಳೇದಾಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ನಂಬಿಕೆಯಿಂದ ಬಂದ್ರೆ ಖಂಡಿತ ಒಳ್ಳೇದಾಗುತ್ತೆ. ಹೌದಾ? ಅಂದ್ರೆ ಬಾ ಅಂತ ಹೇಳ್ತಾ ಇದ್ದೀರಾ ಅಮ್ಮನ ನಂಬ್ಕೊಂಡು? ಖಂಡಿತ ಸರ್. ಅಭಿಷೇಕ ಇವತ್ತು ಮಾಡಿದ್ರು, ಹೆಂಗ್ ಅನಿಸ್ತು ನಿಮಗೆ? ತುಂಬಾ ಸಂತೋಷ ಆಯ್ತು ಸರ್. ಹೌದಾ? ಇದೇ ಫಸ್ಟ್ ಸರ್ ನಾನು ನೋಡಿದ ಲೈಫಲ್ಲಿ. ತುಂಬಾ ಸಂತೋಷ ಆಯ್ತು, ತುಂಬಾ ಇಷ್ಟ ಆಯ್ತು. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ? ಸರ್ಜಾಪುರ. ಬೆಂಗಳೂರಾ? ಸರ್ಜಾಪುರ, ಆನೇಕಲ್ ಸರ್ಜಾಪುರದಿಂದ ಬಂದಿದ್ದೀರಾ? ಓಕೆ ಓಕೆ ಓಕೆ. ಎಷ್ಟು ವಾರಗಳಿಂದ ಬರ್ತಾ ಇದ್ದೀರಮ್ಮ? 6 ತಿಂಗಳಿಂದ ಬರ್ತಾ ಇದ್ದೀರಾ. ಏನು ಸಮಸ್ಯೆ ಇತ್ತಮ್ಮ? ನನಗೆ ಕಾಲು ಜೋಮ್ ಬರೋದು, ಆಮೇಲೆ ಸೂಜಿಗಳ ಚುಚ್ಚಿದಂಗೆ ಆಗೋದು, ಆ ಥರ ಪ್ರಾಬ್ಲಮ್ ಇತ್ತು. ಆಮೇಲೆ ನನಗೆ ಹಾಸ್ಪಿಟ್ಲಲ್ಲಿ ಎಲ್ಲ ಕಡೆ ತೋರಿಸಿದೆ, ಎಲ್ಲಿ ತೋರಿಸಿದ್ರು ಕಡಿಮೆ ಆಗಿರಲಿಲ್ಲ. ಚಪ್ಪಲಿನೂ ಹಾಕ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ನೋವು ಸ್ಟಾರ್ಟ್ ಆಗಿತ್ತು. ಆಮೇಲೆ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದಾಗ ನಮ್ಮ ಫ್ರೆಂಡು ಅಡ್ರೆಸ್ ಹೇಳಿದ್ರು, ಈ ಥರ ಹೋಗಿ ಬನ್ನಿ ಒಂದ್ಸರಿ, ಏನೋ ಪ್ರಾಬ್ಲಮ್ ಆಗಿರುತ್ತೆ ನೋಡೋಣ ಅಂತ. ಆಮೇಲೆ ಇಲ್ಲಿ ಫಸ್ಟ್ ಡೇ ಬಂದೋದ್ಮೇಲೆ ನನಗೆ ಸ್ವಲ್ಪ ನೋವು ಜಾಸ್ತಿನೇ ಅನಿಸ್ತು. ಆಮೇಲೆ ಏನಪ್ಪ ಅಂತೇಳಿ ಸ್ವಾಮಿಗಳಿಗೆ ಫೋನ್ ಮಾಡಿದೆ. ಸ್ವಾಮಿಗಳಿಗೆ ಫೋನ್ ಮಾಡಿದ್ರೆ ನೆಕ್ಸ್ಟ್ ವಾರ ಬನ್ನಿರಿ ಅಂದರು. ನನ್ನ ಕೈಲಿ ತಡ್ಕೊಳಕ್ಕಾಗದೆ ಆಮೇಲೆ ಶುಕ್ರವಾರ ಬಂದೋಗಿದ್ದೆ, ಮತ್ತೆ ಮಂಗಳವಾರ ಬಂದೆ. ಆಮೇಲೆ ಸ್ವಾಮಿಗಳು ಸ್ನಾನ ಮಾಡಿಸ್ಕೊಡ್ರಿ ಫಸ್ಟ್, ಅಲ್ಲಿ ಸ್ನಾನ ಮಾಡಿಸ್ಕೊಂಡೆ.
ಸ್ನಾನ ಮಾಡಿಸ್ಕೊಂಡು ಆದಮೇಲೆ 5 ವಾರ ಕಂಟಿನ್ಯೂಸ್ ಆಗಿ ಬಂದು 3 ವಾರ ನೀವು ಕುಂಬಳಕಾಯಿ ದೀಪ ಅಂಟಿಸಿದ್ವಿ, 4ನೇ ವಾರ ನಿಂಬೆಹಣ್ಣು ದೀಪ, 5ನೇ ವಾರ ಬೆಲ್ಲದ ಚಿಲ್ ದೀಪ ಅಂಟಿಸಿದ್ವಿ. ಆಮೇಲೆ ಅಭಿಷೇಕ ಸಿಕ್ತು ನಮಗೆ. ಅಭಿಷೇಕ 2ನೇ ಅಭಿಷೇಕ ಇದ್ದು ನಮ್ದು. ಫಸ್ಟ್ ಅಭಿಷೇಕ ತುಂಬಾ ಖುಷಿ ಆಗೋಯ್ತು. ನಾನು ಎಲ್ಲನೂ ನಮ್ಮನ್ನ ಈ ತರ ಡೈರೆಕ್ಟ್ ಆಗಿ ಅಭಿಷೇಕ ಬಿಟ್ಟಿರ್ಲಿಲ್ಲ. ಅದು ನನಗೆ ಅಭಿಷೇಕ ನೋಡಿ ತುಂಬಾನೇ ಖುಷಿ ಆಯ್ತು. ಆಮೇಲೆ ನಮ್ಗೆ ಸಪೋರ್ಟ್ ಅಂತ ಯಾರು ಇಲ್ಲ, ನಾನು ಸಿಂಗಲ್ ಲೇಡಿ, ಮನೆ ಒಬ್ಳೆ ಇರೋದು. ಆದ್ರೆ ಇಲ್ಲಿ ಬಂದ್ಮೇಲೆ ನನಗೆ ಒಂದ್ ಧೈರ್ಯ, ನನಗೆ ತಾಯಿಯ ಆಶೀರ್ವಾದ ಇದೆ. ಮತ್ತೆ ನಮ್ಗೆ ಏನಾರ ಪ್ರಾಬ್ಲಮ್ ಆದ್ರೆ ಓಡ್ ಬರ್ಬೋದು ಇಲ್ಲಿಗೆ. ಅದಕ್ಕೋಸ್ಕರ 6 ತಿಂಗಳಿಂದ ನಾನು ಬರ್ತಾ ಇದ್ದೀನಿ. ಬಂದ್ಮೇಲೆ ನನಗೆ ಫಸ್ಟ್ ಆಫ್ ಆಲ್ ಖುಷಿ ಇದೆ, ಮತ್ತೆ ಮನಸ್ಸಿಗೆ ಸಮಾಧಾನ ಇದೆ, ತುಂಬಾನೇ ಖುಷಿ ಆಗ್ತಾ ಇದೆ. ಬರೋ ಜನಗಳಿಗೆ ಏನ್ ಹೇಳ್ತೀರಮ್ಮ ನೀವು? ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ? ಬರೋ ಭಕ್ತಾದಿಗಳು ಎಲ್ಲರೂ ಬರಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಲ್ಲರೂ ಬರಬೇಕು. ಎಲ್ಲರೂ ಬಂದು ಎಲ್ಲರ ಸಮಸ್ಯೆಗಳು ಪರಿಹಾರ ಮಾಡ್ಕೋಬೇಕು. ಅಮ್ಮನ ಆಶೀರ್ವಾದ ಎಲ್ಲರಿಗೂ ಸಿಗ್ಬೇಕು. ಎಲ್ಲರಿಗೂ ಬರಲಿ, ಎಲ್ಲರಿಗೂ ಆಶೀರ್ವಾದ ಸಿಗ್ಲಿ, ಅಮ್ಮನ ಆಶೀರ್ವಾದ ಸಿಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು, ಬಹಳ ಧನ್ಯವಾದಗಳು ನಿಮಗೆ. ಪ್ರಿಯ ವೀಕ್ಷಕರೇ, ಆ ತಾಯಿ ಭದ್ರಕಾಳಿಯ ಆಶೀರ್ವಾದ ಮತ್ತು ಅಮ್ಮನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಸದಾ ಇರಲಿ ಅಂತ ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು.